ನಮಸ್ಕಾರ ವೀಕ್ಷಕರೇ, ಟಿವೈನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಿಮ್ಮ ಕಣ್ಣೆದುರಿರುವ ಈ 3 ಹೂವುಗಳು ಕೇವಲ ಚಿತ್ರಗಳಲ್ಲ, ಇವು ನಿಮ್ಮ ಭವಿಷ್ಯದ ಕನ್ನಡಿ. ನೀವು ಆರಿಸುವ ಒಂದು ಹೂವು ನಿಮ್ಮ ಜೀವನದಲ್ಲಿ ಮುಂದಿನ 10 ವರ್ಷಗಳಲ್ಲಿ ಏನಾಗಲಿದೆ ಎಂಬ ಗುಟ್ಟನ್ನು ಬಿಚ್ಚಿಡಲಿದೆ. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ನಿಮ್ಮ ಭವಿಷ್ಯದ ರಹಸ್ಯ ತಿಳಿಯಿರಿ. ವೀಕ್ಷಕರೇ, ಈಗ ಅತ್ಯಂತ ಮುಖ್ಯವಾದ ಹಂತ. ಭವಿಷ್ಯ ಎಂಬುದು ಕೇವಲ ಲೆಕ್ಕಾಚಾರವಲ್ಲ, ಅದು ನಮ್ಮ ಆಂತರಿಕ ಕರೆ. ಈಗ ನೀವು ಮಾಡಬೇಕಾದ್ದು ಇಷ್ಟೇ. ಒಂದು ಕ್ಷಣ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಇಷ್ಟ ದೇವರನ್ನು ಅತ್ಯಂತ ಭಕ್ತಿಯಿಂದ ಸ್ಮರಿಸಿ. ನಿಮ್ಮ ಮನಸ್ಸಿನ ಭಾರವನ್ನು, ನಿಮ್ಮ ಆಸೆಗಳನ್ನು ಆ ದೇವರ ಪಾದದ ಬಳಿ ಇಡಿ. ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ಈಗ ನಿಧಾನವಾಗಿ ಕಣ್ಣು ಬಿಡಿ. ನಿಮ್ಮ ಕಣ್ಣೆದುರು ಈ 3 ಹೂವುಗಳಿವೆ. ಈಗ ನಿಮ್ಮ ಬುದ್ಧಿಯಿಂದ ಯೋಚಿಸಬೇಡಿ. ಬದಲಾಗಿ ನಿಮ್ಮ ಕಣ್ಣಿಗೆ ಯಾವ ಹೂವು ಅತ್ಯಂತ ಆಕರ್ಷಣೀಯವಾಗಿ, ತೇಜಸ್ವಿಯಾಗಿ ಮತ್ತು ನಿಮ್ಮನ್ನು ಸೆಳೆಯುವಂತೆ ಕಾಣುತ್ತದೆಯೋ ಅದನ್ನು ಆರಿಸಿ. ಆ ಕ್ಷಣದ ಆಕರ್ಷಣೆಯೇ ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ದೈವಿಕ ಸಂದೇಶ. ಆ ಹೂವಿನ ಮೂಲಕ ನಿಮ್ಮ ಭವಿಷ್ಯದ ದಾರಿಯನ್ನು ದೇವರು ತೋರಿಸಲಿದ್ದಾನೆ. ಕೆಂಪು ಹೂವು, ದಾಸವಾಳ. ಆರಿಸಿದವರ ಭವಿಷ್ಯ. ನೀವು ಕೆಂಪು ಹೂವನ್ನು ಆರಿಸಿಕೊಂಡಿದ್ದರೆ ನಿಮ್ಮ ಭವಿಷ್ಯವು ಅಗ್ನಿಯಂತೆ ಪ್ರಖರವಾಗಿರುತ್ತದೆ. ಮುಂದಿನ ದಿನಗಳಲ್ಲಿ ನೀವು ಅಂದುಕೊಂಡ ಕೆಲಸಗಳಲ್ಲಿ ಅನಿರೀಕ್ಷಿತ ಯಶಸ್ಸು ಸಿಗಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ದೀರ್ಘಕಾಲದಿಂದ ನಿಂತು ಹೋಗಿದ್ದ ಕೆಲಸಗಳು ವೇಗ ಪಡೆದುಕೊಳ್ಳಲಿವೆ. ನೀವು ಧೈರ್ಯದಿಂದ ಹೆಜ್ಜೆ ಇಟ್ಟರೆ ರಾಜಯೋಗದಂತಹ ಫಲಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಸಾಲದ ಬಾಧೆಗಳಿಂದ ಮುಕ್ತಿ ಸಿಗುವ ಕಾಲ ಹತ್ತಿರದಲ್ಲಿದೆ. ನಿಮ್ಮ ಹಠ ಮತ್ತು ಛಲವೇ ನಿಮಗೆ ಶ್ರೀರಕ್ಷೆ. ಮುಂಬರುವ ದಿನಗಳಲ್ಲಿ ಶತ್ರುಗಳ ಸಂಚು ವಿಫಲಗೊಂಡು ನಿಮ್ಮದೇ ಮೇಲುಗೈ ಆಗಲಿದೆ. ನೀವು ಕೇವಲ ಕನಸು ಕಾಣುವವರಲ್ಲ, ಅದನ್ನು ನನಸು ಮಾಡುವ ಶಕ್ತಿ ಹೊಂದಿದವರು. ರಾಜಕೀಯ ಅಥವಾ ಆಡಳಿತ ರಂಗದಲ್ಲಿ ಇರುವವರಿಗೆ ಅತ್ಯುನ್ನತ ಸ್ಥಾನಮಾನ ಸಿಗುವ ಯೋಗವಿದೆ. ನಿಮ್ಮ ಆತ್ಮವಿಶ್ವಾಸವು ಎಂತಹ ಕಠಿಣ ಪರಿಸ್ಥಿತಿಯನ್ನು ಸುಲಭವಾಗಿ ಎದುರಿಸಲು ಸಹಾಯ ಮಾಡುತ್ತದೆ. ಕೌಟುಂಬಿಕವಾಗಿ ಮಂಗಳಕರ ಸುದ್ದಿಯೊಂದು ನಿಮ್ಮನ್ನು ತಲುಪಲಿದೆ. 2. ಬಿಳಿ ಹೂವು ಆರಿಸಿದವರ ಭವಿಷ್ಯ. ಬಿಳಿ ಹೂವನ್ನು ಆರಿಸಿದವರ ಜೀವನದಲ್ಲಿ ಈಗ ಶಾಂತಿಯ ಪರ್ವ ಆರಂಭವಾಗಲಿದೆ. ನಿಮ್ಮ ಮನಸ್ಸಿನಲ್ಲಿದ್ದ ಗೊಂದಲಗಳು ಮತ್ತು ಆತಂಕಗಳು ದೂರವಾಗಲಿವೆ. ಕುಟುಂಬದಲ್ಲಿ ಇದ್ದ ಕಲಹಗಳು ಮುಗಿದು ನೆಮ್ಮದಿ ನೆಲೆಸಲಿದೆ. ಹೊಸ ಉದ್ಯೋಗ ಅಥವಾ ವ್ಯಾಪಾರ ಆರಂಭಿಸಲು ಇದು ಅತ್ಯಂತ ಶುಭ ಸಮಯ. ನಿಮ್ಮ ಪ್ರಾಮಾಣಿಕತೆಗೆ ತಕ್ಕ ಪ್ರತಿಫಲ ಭವಿಷ್ಯದಲ್ಲಿ ಖಂಡಿತ ಸಿಗಲಿದೆ. ಆರೋಗ್ಯದ ಸಮಸ್ಯೆಗಳು ಸುಧಾರಿಸಿ ಹೊಸ ಚೈತನ್ಯ ನಿಮ್ಮದಾಗಲಿದೆ. ಪಾರದರ್ಶಕ ಬದುಕನ್ನು ಇಷ್ಟಪಡುವ ನಿಮಗೆ ದೈವಬಲ ಹೆಚ್ಚಿರಲಿದೆ. ಕಳೆದ ಕೆಲವು ವರ್ಷಗಳಿಂದ ನೀವು ಪಟ್ಟ ಕಷ್ಟಕ್ಕೆ ಈಗ ನ್ಯಾಯ ಸಿಗುವ ಸಮಯ. ನ್ಯಾಯಾಲಯದ ಕೆಲಸಗಳಲ್ಲಿ ಅಥವಾ ಆಸ್ತಿ ವಿವಾದಗಳಲ್ಲಿ ನಿಮಗೆ ಜಯ ಸಿಗಲಿದೆ. ನಿಮ್ಮ ಮಾತು ಇತರರ ಮೇಲೆ ಪ್ರಭಾವ ಬೀರುತ್ತದೆ, ಇದರಿಂದ ಹೊಸಬರ ಪರಿಚಯವಾಗಿ ಲಾಭವಾಗಲಿದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯದ ಬಗ್ಗೆ ಇದ್ದ ಆತಂಕ ದೂರವಾಗಲಿದೆ. ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಹೆಚ್ಚಿನ ಪುಣ್ಯ ಸಂಪಾದಿಸುತ್ತೀರಿ. ಹಳದಿ ಹೂವು, ಚೆಂಡು ಹೂವು ಆರಿಸಿದವರ ಭವಿಷ್ಯ. ಹಳದಿ ಹೂವನ್ನು ಆರಿಸಿಕೊಂಡ ನಿಮಗೆ ಅಷ್ಟೈಶ್ವರ್ಯಗಳ ಯೋಗವಿದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಗಣನೀಯವಾಗಿ ಸುಧಾರಿಸಲಿದೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವ ಸಾಧ್ಯತೆ ಹೆಚ್ಚಿದೆ. ಸಮಾಜದಲ್ಲಿ ಹೊಸ ಸ್ನೇಹ ಸಂಬಂಧಗಳು ಏರ್ಪಡಲಿವೆ, ಅದು ನಿಮ್ಮ ಏಳಿಗೆಗೆ ಸಹಕಾರಿಯಾಗಲಿದೆ. ಸ್ಥಿರ ಆಸ್ತಿ ಅಥವಾ ವಾಹನ ಖರೀದಿಸುವ ನಿಮ್ಮ ಕನಸು ನನಸಾಗುವ ಸಮಯ ಬಂದಿದೆ. ಅದೃಷ್ಟದ ಬಾಗಿಲು ನಿಮಗಾಗಿ ತೆರೆದಿದೆ. ಗುರು ಗ್ರಹದ ಅನುಗ್ರಹ ನಿಮ್ಮ ಮೇಲಿರುವುದರಿಂದ ಜ್ಞಾನ ಮತ್ತು ಧನ ಎರಡೂ ನಿಮ್ಮನ್ನು ಹುಡುಕಿ ಬರಲಿವೆ. ವ್ಯಾಪಾರಸ್ಥರಿಗೆ ಈ ವರ್ಷ ಬಂಪರ್ ಲಾಭ ಕಾದಿದೆ. ಕಳೆದು ಹೋದ ಅಮೂಲ್ಯ ವಸ್ತುವಾಗಲಿ ಅಥವಾ ಹಳೆಯ ಸಂಬಂಧವಾಗಲಿ ಮತ್ತೆ ನಿಮ್ಮ ಕೈ ಸೇರುವ ಸಾಧ್ಯತೆಯಿದೆ. ಸೃಜನಶೀಲ ಕೆಲಸಗಳಲ್ಲಿ ಇರುವವರಿಗೆ ರಾಷ್ಟ್ರ ಮಟ್ಟದ ಗುರುತಿಸುವಿಕೆ ಸಿಗಲಿದೆ. ನಿಮ್ಮ ಮನೆಯಲ್ಲಿ ಸದಾ ಹಬ್ಬದ ವಾತಾವರಣ ಇರಲಿದ್ದು ನೆಂಟರಿಷ್ಟರ ಆಗಮನದಿಂದ ಸಂತೋಷ ಹೆಚ್ಚಲಿದೆ. ಹೂಡಿಕೆ ಮಾಡಲು ಇದು ಅತ್ಯಂತ ಸುಸಮಯ. ವೀಕ್ಷಕರೇ, ನಂಬಿಕೆಯೇ ಬದುಕಿನ ಮೂಲಾಧಾರವಾಗಿದ್ದು ಇಂದು ನೀವು ಆರಿಸಿದ ಹೂವು ನಿಮ್ಮ ಮುಂದಿನ ಸುಂದರ ಭವಿಷ್ಯದ ದಾರಿದೀಪವಾಗಲಿ. ನಿಮ್ಮ ಇಷ್ಟ ದೇವರ ಮೇಲೆ ಪೂರ್ಣ ಭರವಸೆಯನ್ನಿಡಿ. ನೀವು ಅಂದುಕೊಂಡ ಗುರಿ ಶೀಘ್ರವೇ ನಿಮ್ಮದಾಗಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆಯ್ಕೆಯ ಹೂವು ಯಾವುದು ಎಂಬುದನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು. ನಿಮ್ಮ ದಿನ ಶುಭವಾಗಿರಲಿ.